ಹಾಯ್ ಸ್ನೇಹಿತರೆ, ಇವತ್ತು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಫೋನ್ ಮಾಡಿಬಿಟ್ಟು ರಾಂಪುರದಲ್ಲಿ ಜಾತ್ರೆ ನಡೀತಾ ಇದೆ, ಜಾತ್ರೆ ನೋಡ್ಕೊಂಬರೋಣ ಬಾ ಅಂತ ಅಂದರು. ಹಾಗಾಗಿ ನಾನು ಕುಣಿಗಲ್ಲಿಂದ ನನ್ನ ಬೈಕ್ ತಗೊಂಡು ತುಮಕೂರಿಗೆ ನಮ್ಮ ಅಣ್ಣನ ಪಿಕಪ್ ಮಾಡೋಣ ಅಂತ ಹೊರಟೆ ಸ್ನೇಹಿತರೆ. ಅಲ್ಲಿ ತುಮಕೂರಿಗೆ ಹೋದರೆ ತುಮಕೂರಲ್ಲಿ ಮಳೆ ಬರ್ತಾಯಿತ್ತು. ಹಾಗಾಗಿ ಅಲ್ಲೇ ಗಾಡಿ ಸೈಡ್ಗೆ ಹಾಕ್ಕೊಂಡು ಒಂದು ಬಿಸಿ ಟೀ ಕುಡ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ದೆ. ಅಲ್ಲಿ ಲೈನಿಗೆ ಬೇರೆ ಹಸುಗಳು ಬೇರೆ ಹೋಗ್ತಾಯಿದ್ವು ಸ್ನೇಹಿತರೆ. ಇಷ್ಟೊಂದು ಹಸ ತುಮಕೂರು ಸಿಟಿಲಿ ನೋಡ್ಬಿಟ್ಟು ನನಗಂತೂ ಒಂಥರ ಶಾಕ್ ಆಗೋಯಿತು. ಇಷ್ಟೊಂದು ಹಸ ಟೌನಲ್ಲಿ ಹೆಂಗೆ ಸಾಕ್ತಾರೆ ಅಂತಲೇ ಗೊತ್ತಿಲ್ಲ. ಅಲ್ಲಿಂದ ನಮ್ಮ ಅಣ್ಣರನ್ನು ಕರ್ಕೊಂಡು ಸೀದಾ ಗುಬ್ಬಿಗೆ ಹೋದೆ ಸ್ನೇಹಿತರೆ. ಅಲ್ಲಿ ಗುಬ್ಬಿಲಿ ನನ್ನೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ತಾಲೂಕು ಆಫೀಸಲ್ಲಿ. ಅಲ್ಲಿ ತಾಲೂಕು ಆಫೀಸಲ್ಲಿ ನನ್ನ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿತ್ತು. ಅದನ್ನು ರಿಲೀಸಿಗೆ ಅರ್ಜಿ ಕೊಟ್ಟಿದ್ದೆ. ಅದನ್ನು ವಿಚಾರಿಸೋಣ ಅಂತ ಹೋಗಿದ್ದೆ. ಅಲ್ಲೋದ್ರೆ ಇನ್ನೂ ಒಂದು ತಿಂಗಳು 2 ತಿಂಗಳು ಅಂತ ಎನ್ಕ್ವೈರಿಗೆ ಬರಬೇಕು ಅಂತ ಹೇಳ್ತಿದ್ರು. ನಾನು ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ರಾಂಪುರಕ್ಕೆ ಹೊರಟು ಸ್ನೇಹಿತರೆ, ನಾನು ನಮ್ಮಣ್ಣ ಎಲ್ಲ. ಅಲ್ಲೋದ್ರೆ ರೋಡು ಯಾವುದೋ ಶಾರ್ಟ್ಕಟ್ ರೂಟಲ್ಲಿ ಹೋಗೋಣ ಅಂತ ಹೊರಟು. ಅಲ್ಲೋದ್ರೆ ರೋಡೇ ಸರಿ ಇರಲಿಲ್ಲ. ರೋಡೆಲ್ಲ ಗುಡ್ಡಿ ಗುದ್ರ ಎಲ್ಲ ಆಗೋಗ್ಬಿಟ್ಟು ರೋಡೇ ಸರಿ ಇರಲಿಲ್ಲ ಸ್ನೇಹಿತರೆ. ಅಲ್ಲಿಂದ ರಾಂಪುರದ ನಿಯರ್ ಹೋಗ್ತಾಯಿದ್ವು. ಗಾಡಿಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತಾಯಿದ್ವು. ಎಲ್ಲ ನೋಡೋಕ್ಕೂ ಎಲ್ಲ ತುಂಬ ಫಾರೆಸ್ಟ್ ರೋಡಲ್ಲೇ ಬಂದು ಸ್ನೇಹಿತರೆ. ರಾಂಪುರದ ಎಂಟ್ರೆನ್ಸಿಗೆ ಬಂದು ರಾಂಪುರದಮ್ಮಂಗೆ ಅಲ್ಲೇ ಕೈ ಮುಗಿದು ಅಲ್ಲಿಂದ ಒಳಗಡೆ ದೇವಿ ದರ್ಶನ ಮಾಡೋಣ ಅಂತ ಹೊರಟು ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ, ಮಾರಮ್ಮ ದೇವಿ ಜಾತ್ರೆ. ಇಲ್ಲಿಂದ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ವು. ಜನಗಳಂತೂ ಸಿಕ್ಕಾಬಟ್ಟೆ ಜನ ಇದ್ದರು. ಏನು ಆ ಕಡೆಯಿಂದ ಎಲ್ಲ ಸಿಕ್ಕಾಬಟ್ಟೆ ದೇವ್ರ ದರ್ಶನ ಮಾಡ್ಕೊಂಡು ಜನ ಬರ್ತಾಯಿದ್ರು. ಅಂಗಡಿಗಳು ಅಂತೂ ಅಷ್ಟೇ, ಅಂಗಡಿಗಳು ತುಂಬ ಅಂಗಡಿಗಳಿದ್ವು. ನಾವು ದೇವಸ್ಥಾನ ನಿಯರ್ ಬಂದು ಅಲ್ಲಿ ಪೂಜೆ ಸಾಮಾನು ತಗೋಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ವು ಸ್ನೇಹಿತರೆ. ಎಲ್ಲ ಜನ ಎಲ್ಲ ಕ್ಯೂನಲ್ಲಿ ಬರ್ರಿ ಅಂತ ಹೇಳ್ತಾಯಿದ್ರು. ನಾವು ಕ್ಯೂನಲ್ಲೇ ಹೊರಟು ದೇವಸ್ಥಾನ ನಿಯರು ಸೀದಾ ಮಾರಮ್ಮನ ದೇವಸ್ಥಾನದ ಹತ್ರ ಕ್ಯೂನಲ್ಲೇ ಬಂದ್ವು. ಅಲ್ಲಿ ಎದುರುಗಡೆ ಒಂದು ಬೇವಿನ ಮರ ಇದೆ. ಆ ಬೇವಿನ ಮರದಲ್ಲಿ ಎಲ್ಲ ಪೂಜೆ ಮಾಡ್ಕೊಂಡು ನಾವು ಸ್ನೇಹಿತರೆ ಅಲ್ಲಿ ಕಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಅಲ್ಲಿಂದ ನಾವು ಕ್ಯೂನಲ್ಲಿ ದೇವಿ ದರ್ಶನ ಮಾಡೋಣ ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾಯಿದ್ವು. ಏನು ಜನ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಎಲ್ಲ ನುಗ್ಗಲೇ ಆಗೋಗ್ಬಿಟ್ಟಿತ್ತು. ನಾವು ಹಂಗೂ ದೇವ್ರ ಹತ್ರ ಬಂದ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ನಮಗಂತೂ ತುಂಬಾ ಖುಷಿ ಆಯಿತು. ಏಕೆಂದರೆ ಅಷ್ಟು ಚೆನ್ನಾಗಿ ದೇವ್ರನ್ನ ಮಾಡಿ ಕುಣಿಸ್ಬಿಟ್ಟಿದ್ರು. ಇದಂತೂ ಮಣ್ಣಲ್ಲಿ ಮಾಡಿರೋ ದೇವರು ಸ್ನೇಹಿತರೆ. ಮಣ್ಣಲ್ಲಿ ಮಾಡಿ ಕ್ಲೀನಾಗೆಲ್ಲ ಅರಿಶಿನ ಮೆತ್ತಿ ಕುಣಿಸಿರ್ತಾರೆ. ನಮಗಂತೂ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲಿಂದ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಸ್ವೀಕಾರ ಮಾಡೋಣ ಅಂತ ನಾವು ಎಲ್ಲ ಹೋಗಿ ಪ್ರಸಾದ ತಗೊಂಡು ಪ್ರಸಾದ ತಿಂದು ಸ್ನೇಹಿತರೆ. ಪ್ರಸಾದನೂ ತುಂಬ ಸೂಪರಾಗಿ ಚೆನ್ನಾಗೇ ಮಾಡಿದರು ಪ್ರಸಾದ. ಅಲ್ಲಂತೂ ನೈಟು 2 ಗಂಟೆ 3 ಗಂಟೆವರೆಗೂ ಪ್ರಸಾದನ ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ. ಯಾಕೆಂದರೆ ದೇವ್ರು ಕಳಿಸ್ಕೊಡೋದೇ ಆವಾಗ ಒಂದು 2 ಗಂಟೆ ಟೈಮಲ್ಲಿ ದೇವ್ರನ್ನ ಕಳಿಸ್ಕೊಡ್ತಾರಂತೆ. ಅಡುಗೆನೂ ಅಷ್ಟೇ ಸುಮಾರು ಅಡುಗೆ ರೆಡಿ ಮಾಡ್ತಾಯಿದ್ರು. ಪಲಾವು ಎಲ್ಲ ರೆಡಿ ಮಾಡಿ ಸ್ಟಾಕ್ ರೆಡಿ ಮಾಡಿ ಇಟ್ಕೊಂಡಿದ್ರು. ನಾವು ಪ್ರಸಾದ ತಗೊಂಡು ಅಲ್ಲಿಂದ ಇನ್ನೇನು ಹೊರಡೋಣ, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟು ಬರ್ತಾಯಿದ್ವು. ಅಲ್ಲಿ ನಮ್ಮ ಅಣ್ಣರು ಬೇರೆ ಏನಾರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಏನು ನೋಡಿರೋ ಬರೀ 20 ರೂಪಾಯಿ ಐಟಮು ಅಂತ ಹಾಕಿದ್ರು ಸ್ನೇಹಿತರೆ. ಏನು ತಗೊಂಡ್ರು 20 ರೂಪಾಯಿ ಅಂತೆ. ಅಲ್ಲಿ ಏನು ತಗೊಂತೀರ, ಎಲ್ಲ ಸಣ್ಣ ಐಟಮ್ಗಳು, ಎಲ್ಲ ಮಕ್ಕಳಾಡೋ ಐಟಮ್ಗಳಿದ್ವು. ನಾವು ಎಲ್ಲ ನೋಡ್ಬಿಟ್ಟು ಏನು ತಗೊಂಡ್ರು ಚೀಪ್ ಆ್ಯಂಡ್ ಬೆಸ್ಟ್ 20 ರೂಪಾಯಿ ಅಂತಿದ್ರು. ನಾವು ನೋಡಿ ಅಲ್ಲಿಂದ ಹೊರಡೋಣ ಅಂತ ಓಡ್ತಾಯಿದ್ವು ಸ್ನೇಹಿತರೆ. ಅಲ್ಲಿ ಎದುರುಗಡೆ ಆರತಿ ತಗೊಂಡು ಬರ್ತಾಯಿದ್ರು. ಆರತಿ ತಗೊಂಡು ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಖುಷಿಯಿಂದ ಕುಣ್ಕೊಂಬರ್ತಾಯಿದ್ರು. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಆರತಿನ ರೆಡಿ ಮಾಡ್ಕೊಂಡಿದ್ರು ಸ್ನೇಹಿತರೆ. ಅದನ್ನು ದೇವ್ರ ಮುಂದೆ ತಗೊಂಡೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಮತ್ತೆ ರಿಟನ್ನು ಬರ್ತಾರಂತೆ. ಎಲ್ಲ ಸಾಲಕ್ಕೆ ಆರತಿ ತಗೊಂಡೋಗ್ತಾಯಿದ್ರು. ನಮಗೂ ಟೈಮ್ ಆಯಿತು, ಅಲ್ಲಿಂದ ಹೊರಡೋಣ ಅಂತ ಹೊರಟು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಬಾಯ್.